ಈಗ ನಮ್ ಜೊತೆ ಅವನಿರ್ಬೇಕಿತ್ತು ಸಿನಿಮಾದ ಪ್ರೊಡ್ಯೂಸರ್ ಮುರಳಿ ಅವರಿದ್ದಾರೆ. ಹಾಗೂ ಇವ್ರ ಬಗ್ಗೆ ನಾವು ಎಕ್ಸ್ಟ್ರಾ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವ್ರು ಯಾರ್ ನೋಡಿದ್ರು ಕಂಡು ಹಿಡ್ದೇ ಇಡ್ತಾರೆ. ಕಿರಣ್ ಸರ್ ಈಗ ಆಲ್ರೆಡಿ ಸೀರಿಯಲ್ ಅಲ್ಲೂ ಅಷ್ಟು ಬ್ಯುಸಿ ಆಗಿದ್ದಾರೆ, ಸಿನಿಮಾಗಳಲ್ಲೂ ಕೂಡ ಸಾಕಷ್ಟು ಬ್ಯುಸಿ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ, ನಾವು ಚೆನ್ನಾಗಿದ್ದೀವಿ. ಸರ್, ಇವಾಗ ಸಿನಿಮಾದ ಟೆನ್ಷನ್ ಅಂತೂ ಪ್ರೊಡ್ಯೂಸರ್ ತಲೆ ಮೇಲೆ ಸಾಕಷ್ಟಿದೆ. ಇನ್ನೇನು ಸಿನಿಮಾ ರಿಲೀಸಿಗೆ ರೆಡಿ ಇದೆ. ರಿಲೀಸ್ಗೂ ಮೊದಲೇ ಸಾಕಷ್ಟು ಸಾಂಗ್ಗಳಾಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಸಾಕಷ್ಟು ಸಕ್ಸಸ್ ರೆಸ್ಪಾನ್ಸ್ ಅನ್ನ ಕಂಡಿದೆ. ಸೊ ಈ ರೆಸ್ಪಾನ್ಸ್ ಬಗ್ಗೆ ಏನ್ ಹೇಳ್ತೀರಾ ಇಬ್ರು? ಅದೇ ಮೇಡಮ್, ಈ ಮಂತ್ ಜೂನ್ 27 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವನಿರಬೇಕಿತ್ತು ಅಂತ ಆಲ್ರೆಡಿ ಒಂದು ಸಾಂಗ್ ರಿಲೀಸ್, 2 ಸಾಂಗ್ ರಿಲೀಸ್ ಮಾಡಿದ್ವಿ. ಅದ್ರಲ್ಲಿ ಒಂದು ಸಾಂಗು ಅಂದ ಕಾಲದಲ್ಲಿ ಸಾಂಗು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ನೋಡ್ತಾ ಇದ್ದಾರೆ. ದಿನಕ್ಕೆ 30,000 40,000 ಜನ ವ್ಯೂಸ್ ಮಾಡ್ತಾ ಇದ್ದಾರೆ ಅದನ್ನ. ಅದೇ ರೀತಿ ಎಲ್ಲಾ ಕಡೆನೂ ಸಾಂಗ್ ಪ್ಲೇ ಮಾಡ್ತಾ ಇದ್ದಾರೆ. ಹೋಟೆಲ್ಸ್ ಅಲ್ಲಿ, FM ಅಲ್ಲಿ, ಪ್ರತಿಯೊಬ್ಬರು ಮೊಬೈಲ್ ಅಲ್ಲೂ ನಮ್ಮ ಸಾಂಗ್ ಪ್ಲೇ ಆಗ್ತಾ ಇದೆ. ಇದೇ ತರನೇ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಮ್ಮ ಆಡಿಯನ್ಸ್ ಚೆನ್ನಾಗಿ ನೋಡ್ತಾ ಇದ್ದಾರೆ, ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಸಾಂಗ್ಸ್ ಅನ್ನ. ಅದೇ ರೀತಿ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ. ಟ್ರೈಲರ್ನು ಚೆನ್ನಾಗಿ ನೋಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಿನಿಮಾಗೆ ಬಂದು 27ನೇ ತಾರೀಕು ನಮ್ಮ ಸಿನಿಮಾಗೆ ಬಂದು ನಮ್ಮನ್ನ ಆರೈಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ ಸರ್. ಕಿರಣ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಸಖತ್ ಆಕ್ಟಿವ್ ಅಲ್ಲ ನೀವು? ಅಂದ್ರೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಎಲ್ರಿಗೂ ಮಾತಾಡ್ಸ್ಕೊಂಡು ಅದು ಒಂಥರ ಖುಷಿ ಅನ್ಸುತ್ತೆ, ಒಂಥರ ಪಾಸಿಟಿವ್ ವೈಬ್ ಅನ್ಸುತ್ತೆ ನೀವು ಇದ್ದಾಗ. ಸೊ ಹೇಗ್ ಸರ್, ಸೀರಿಯಲ್ಲು ಬಿಸಿ, ಸಿನಿಮಾನು ಬಿಸಿ, ಹೇಗ್ ಮೇಂಟೈನ್ ಮಾಡ್ತಿದ್ದೀರಾ ಎರಡನ್ನ? ಅದು ನಾವು ಹಂಗ ಅನ್ಕೊಳ್ತೀವಿ. ಸೀರಿಯಲ್ ನಲ್ಲಿ ಒಂದು 2-3 ದಿನ ಮ್ಯಾಕ್ಸಿಮಮ್ ಅಂದ್ರೆ ಒಂದು 5 ದಿನ ಒಂದ್ ಸೀರಿಯಲ್ ಮಾಡಿದ್ರೆ ಒಂದ್ ತಿಂಗಳೆಲ್ಲ ಬರ್ತಾ ಇರತ್ತೆ. ಟಿವಿ ನೋಡಿದವರೆಲ್ಲ ಅನ್ಕೊಳ್ತಾರೆ. ಇವರು ತಿಂಗಳ ಪೂರ್ತಿ ಎಲ್ಲ ಹಂಗಿರಲ್ಲ. ಈಗ ಮುಂಚೆ ಸೀರಿಯಲ್ ಏನಾಗ್ತಿತ್ತು ಅಂದ್ರೆ 1 ತಿಂಗಳು ಕೆಲಸ ಮಾಡ್ತಿದ್ರು, 1 ಎಪಿಸೋಡ್ ಅಷ್ಟೇ ತೆಗಿತಿದ್ರು. ಈಗ ಹಂಗ್ ಮಾಡಕ್ಕಾಗಲ್ಲ. ಈಗಿರುವ ಬಜೆಟ್ಗೆ ಮತ್ತೆ ಈಗಿರುವ ಅವ್ರು ಹಾಕ್ತಾ ಇರುವಂತ ಕಂಟೆಂಟ್ ಕೊಡ್ತಾ ಇರೋ ಇದಕ್ಕೆ ಅವರು ಬೇಗ ಶೂಟ್ ಮಾಡ್ಬೇಕಾಗತ್ತೆ. ಹಂಗಾಗಿ ಸಾಮಾನ್ಯವಾಗಿ ಒಂದು 15 ದಿನದ ಒಳಗಡೆಗೆ 22 ಎಪಿಸೋಡ್ ಅನ್ನ ಮುಗಿಸ್ಬಿಡ್ತಾರೆ ಅವರು. ಆದ್ರೆ ನಾವು ಕಾಣಿಸ್ಕೊಳ್ತಾ ಇರ್ತೀವಿ ಪ್ರತಿದಿನ, ಹಂಗಾಗಿ ಅಷ್ಟೇನ್ ಬಿಸಿ ಇರಲ್ಲ. ಕಾಣಿಸ್ಕೊಳ್ತೀನಿ. ಅದ್ರ ಜೊತೆಗೆ ಸರ್ ತರದವರು ಯಾರಾದ್ರೂ ಸಿನಿಮಾ ಕರೆದ್ರೆ ಸಿನಿಮಾಗೂ ಹೋಗಿ ಬರೋದು. ಹಾಗ ನೋಡ್ದವ್ರಿಗೆ ಯಾವಾಗ್ಲೂ ಶೂಟಿಂಗ್ ಅಲ್ಲೇ ಇರ್ತಾರೆ, ಎಷ್ಟು ಬಿಸಿ ಅನ್ಸುತ್ತೆ. ಇವಾಗ ನಾವು ಅದೇ ಬಿಸಿನೇ ಅಂತ ಅನ್ಕೊಂಡಿದ್ದೀವಿ. ಸರ್, ಹೇಗೆ ಸರ್ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ? ಸಿನಿಮಾದಲ್ಲಿ ಒಂದು CCB ಆಫೀಸರ್ ಕ್ಯಾರೆಕ್ಟರ್. ನನ್ನ ಕೆರಿಯರ್ ಅಲ್ಲಿ ನಾನು ಈ ತರದೊಂದು ಪಾತ್ರ ಮಾಡಿರ್ಲಿಲ್ಲ. ತುಂಬಾ ಸೀರಿಯಸ್ ಅಂತ ಅನ್ಕೊಂಡು ಹೋಗಿದ್ದೆ ನಾನು. ಇಲ್ಲ, ಅಲ್ಲೂ ಎಮೋಷನಲ್ ಇದೆ, ಫನ್ ಇದೆ, ಸೀರಿಯಸ್ ಇದೆ. ಆಮೇಲೆ ಕಥೆಯ ಜೊತೆಗೆ ಒಂದು ಬ್ರಿಡ್ಜಿಗೆ ಸಂಬಂಧಪಟ್ಟ ಹಾಗೆ ಕತೆ ಹೋಗ್ತಾ ಹೋಗ್ತಾ ನಾನು ಅಲ್ಲಿ ಮಧ್ಯದಲ್ಲಿ ಅಲ್ಲಲ್ಲ ಬರ್ತೀನಿ. ನಮ್ಮ ಸೀನ್ಗಳು ಯಾಕೆ ಅಂತ ಅದು ಸಿನಿಮಾ ನೋಡಿದವಾಗ ಜೂನ್ 27ನೇ ತಾರೀಕು ನೋಡಿದ್ರೆ ಗೊತ್ತಾಗತ್ತೆ. ಮಜಾ ಇದೆ ಅದು ಕ್ಯಾರೆಕ್ಟರ್. ನಾನು ಮಾಡಿರ್ಲಿಲ್ಲ ಈ ತರದೊಂದು ಕ್ಯಾರೆಕ್ಟರ್. ನಾನು ಸಿನಿಮಾದಲ್ಲಿ ಮಾಡಿರ್ಲಿಲ್ಲ, ಸಿನಿಮಾದಲ್ಲೂ ಸೀರಿಯಲ್ನಲ್ಲೂ ಮಾಡಿರ್ಲಿಲ್ಲ. ಅದೊಂದು ಅವಕಾಶ ಸಾರ್ ಕೊಟ್ಟಿರೋದಕ್ಕೆ ಮತ್ತೆ ಡೈರೆಕ್ಟರ್ ಅಶೋಕ್ ಅವ್ರು ಕೊಟ್ಟಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸರ್, ಇವಾಗ ಸಿನಿಮಾ ಅದು ಡೈರೆಕ್ಟರು ನೀವು ತುಂಬಾ ಫ್ರೆಂಡ್ಸ್ ಅಂತ ಹೇಳಿದ್ರು, ಚೈಲ್ಡ್ಹುಡ್ ಇಂದ ಫ್ರೆಂಡ್ಸ್ ಅಂತ ಹೇಳಿದ್ರು. ಹೆಂಗೆ ನಿಮ್ಮ ಫ್ರೆಂಡ್ ಇವಾಗ ಈ ಸಿನಿಮಾ ಮಾಡ್ತಾ ಇದ್ದಾರೆ, ಕತೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ದುಡ್ಡು ಹಾಕಿದ್ರೆ, ಅಥವಾ ಕತೆ ತುಂಬಾ ಇಷ್ಟ ಆಗಿ ಇನ್ನೇನ್ ಇದು ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಗೆ ದುಡ್ಡು ಹಾಕಿದ್ರಿ? ಇಲ್ಲ, ಆಕ್ಚುಲಿ ನನಗೆ ನಾನು ಸಿನಿಮಾ ಮಾಡಬೇಕು ಅಂತ ನನ್ನ ಮೊದಲಿಂದನೂ ನಂದು ಅದು ಆಂಬಿಷನ್ ಇತ್ತು, ಸಿನಿಮಾ ಮಾಡಬೇಕು ಅಂತ. ಯಾವಾಗ ನಾವು ಕಾಲೇಜಿಂದ ಆಲ್ರೆಡಿ ಕಾಲೇಜಿಂದ ನಾವು ಬರ್ತಾ ಇರ್ಬೇಕಾದ್ರೆ ಫ್ರೆಂಡ್ಸ್ ಇರ್ಬೇಕಾದ್ರೆ ಅವ್ನು ಡೈರೆಕ್ಷನ್ ಮಾಡ್ತೀನಿ, ನಾನು ಪ್ರೊಡ್ಯೂಸರ್ ಮಾಡ್ತೀನಿ ಅಂತ ಹೇಳಿದಾಗ ಅದು ನನಗೆ ಅದು ಬರ್ತಾ ಬಂತು. ಒಳಗಡೆ ಮೊಳಕೆ ಹೊಡಿತಾ ಬಂತು. ಮೊಳಕೆ ಹೊಡೆದು MRO ಬೆಳೆದು ನಿಂತ್ಕೊಂಡಿದೆ. ಅದು ನಿಂತ್ಕೊಂಡಾಗ ಅವ್ನ ಸಿನಿಮಾ, ಅವ್ನ ಕತೆ ನಾನು ಕೇಳಿಲ್ಲ ಅವನ ಹತ್ರ. ನನ್ನ ಕತೆ ಯಾಕಂದ್ರೆ ಆಲ್ರೆಡಿ ಅವನ ಜೊತೆ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ. ನಾನು ಆಲ್ರೆಡಿ ಪ್ರಾಜೆಕ್ಟ್ ಮಾಡಿದ್ದಾದ್ಮೇಲೆ ಅವನ ಮೇಲೆ ನನ್ಗೆ ನಂಬಿಕೆ ಇದೆ. ನಾನು ಅವನ ಮೇಲೆ ದುಡ್ಡು ಹಾಕಿರೋದು. ನಾನು ಅವನ ಮೇಲೆ ದುಡ್ಡು ಹಾಕಿರೋದಕ್ಕಿಂತ ಒಂದು ಸಿನಿಮಾನ, ಚೆನ್ನಾಗಿರೋ ಸಿನಿಮಾನ ನಮ್ಮ ಇಂಡಸ್ಟ್ರಿಗೆ ತಗೊಂಡ್ಬರ್ಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಇಬ್ರು ಕುತ್ಕೊಂಡು ಮಾತಾಡ್ಕೊಂಡು ಒಂದು 3-4 ಡೇಸ್ ಕುತ್ಕೊಂಡು ಮಾತಾಡಿ ಸಿನಿಮಾ ಮಾಡೋಣ ಅಂತೇಳಿ ಆಮೇಲೆ ನಾವು ಅದನ್ನ ಟೇಕ್ ಓವರ್ ಮಾಡ್ಕೊಂಡ್ವಿ. ಅದನ್ನ ಅದು ಹೆಸರು ಏನಿರ್ಬೇಕು ಅಂತ ಹೇಳಿದಾಗ ಅವನಿರಬೇಕಿತ್ತು ಅಂತ. ಏನಕ್ಕೆ ಈ ಹೆಸರು ನೀನು ಅವನಿರಬೇಕಿತ್ತು ಅಂತ ಏನಕ್ಕೆ ಇಡ್ತಾ ಇದೆಯಾ ಅಂತ ನಾನು ಅವನ ಕ್ವಶನ್ ಕೇಳಿದೆ. ಅದಕ್ಕೆ ಅವನು ಯಾರೋ ಒಬ್ರು ನಮ್ಮ ಲೈಫಲ್ಲಿ ಇರ್ತಾರೆ, ಹಂಗಾಗಿ ಯಾರಾದೊಬ್ರು ಬೇಕಾಗುತ್ತೆ ನಮ್ಮ ಲೈಫಲ್ಲಿ. ಅವನಿರ್ಬೇಕಿತ್ತು ಅಂತ ನನ್ನ ಪಾಯಿಂಟ್ ಆಫ್ ಇಂದ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಅವನಿರ್ಬೇಕಿತ್ತು ಅವ್ನು ಏನು ಅಂತ ಹೇಳಿದ್ರೆ, ಯಾರೋ ಒಬ್ರು ನಮ್ಮ ಲೈಫಲ್ಲಿ ಅಪ್ಪ ಅಮ್ಮ, ಅವ್ರು ಕಳ್ಕೊಂಡಿರೋರಿಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಿರುತ್ತೆ, ಅವ್ರು ಇರ್ಬೇಕಿತ್ತು. ಹೆಂಡತಿ ನಮ್ಮ ಲೈಫಲ್ಲಿ ಅವ್ರು ಕಳ್ಕೊಂಡಿರ್ತೀವಿ ಅಥವಾ ನಮ್ಮ ಜೊತೆಲೇ ಇರ್ತಾಳೆ, ಏನೋ ಒಂದು ಸಮಸ್ಯೆ ಆಗುತ್ತೆ, ಅವಳು ಇರ್ಬೇಕಿತ್ತು. ಅಣ್ಣ ತಮ್ಮಂದ್ರು ಅವ್ರಿಲ್ಲ ಅಂತ ಹೇಳಿದ್ರೆ ಅವ್ರಿರ್ಬೇಕಿತ್ತು. ಅವನಿರ್ಬೇಕಿತ್ತು, ಎರಡು ಒಂದೇ. ಯಾರೋ ಒಬ್ರು ನಮ್ಮ ಲೈಫಲ್ಲಿ ಬೇಕು. ಆ ಅವನಿರ್ಬೇಕಿತ್ತು ಸಿನಿಮಾದಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮಿಂದ ಯಾರೋ ಒಬ್ರು ಇದ್ದಾರೆ, ಅವ್ರು ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಯಾರು
ಪ್ರತಿಯೊಬ್ಬ ಕ್ಯಾರೆಕ್ಟರ್ ಅಲ್ಲೂ ಒಬ್ಬೊಬ್ರು ಅವನು ಇರ್ಬೇಕಿರ್ತಾನೆ. ಒಂದೊಂದೇ ಕ್ಯಾರೆಕ್ಟರ್ ಓಪನ್ ಆಗ್ತಾ ಹೋಗ್ತಾ ಹೋಗ್ತಾ ಆ ಕ್ಯಾರೆಕ್ಟರ್ ಇಂದ ಒಬ್ಬೊಬ್ರು ಆಡ್ಸ್ತಾ ಹೋಗ್ತಾ ಇರ್ತಾರೆ. ಯಾರು 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 ಈ ಕ್ಯಾರೆಕ್ಟರ್ ಇಂದ ಇರೋರು ಯಾರು, ಈ ಕ್ಯಾರೆಕ್ಟರ್ ಇಂದ ಇರೋರು, ಆ ಒಂದು ಕತೆ ಬಂದಿರೋದ್ರಿಂದ ಅದಕ್ಕೆ ಅವನಿರಬೇಕಿತ್ತು ಅಂತ ಹೆಸರಿಟ್ಟಿರೋದು ಅದಕ್ಕೆ. ಇವಾಗ ಇದು ಚೆನ್ನಾಗಿ ಹೇಳಿದ್ರೆ, ಇವಾಗ ಯೂಶಲಿ ಮಾತಾಡುವಾಗ 4 ಜನ ನೋಡಿದ್ರೆ ಏನ್ ಹೇಳ್ತಾರೆ, ಈ ತರದೊಂದು ಕಾಮನ್ ಆಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ ವರ್ಡ್. ಸೊ ಈ 4 ಜನನ ತೆಗೆದ್ಬಿಟ್ಟು ಅವ್ನ್ ಇರ್ಬೇಕಿತ್ತು ಅಂತ ಹೇಳಿ ಈ ಸಿನಿಮಾದಲ್ಲಿ ಆಡ್ ಮಾಡಿದೀರ. ಆಕ್ಚುಲಿ ಇದು ತುಂಬಾ ಡಿಫ್ರೆಂಟ್ ಅನ್ಸುತ್ತೆ ಕಾನ್ಸೆಪ್ಟ್. ಸೊ ಟ್ರೈಲರ್ ನೋಡಿದಾಗ್ಲೂ ಕೂಡ ತುಂಬಾ ಎಲ್ಲೋ ಒಂದ್ ಕಡೆ ಸಸ್ಪೆನ್ಸ್ ಅನ್ನ ತುಂಬಾ ಕ್ಯಾರಿ ಮಾಡಿದೀರಾ, ಏನೋ ಇದೆ ವಿಷಯ ತುಂಬಾ ಇದೆ ಅಂತ ಅನ್ಸುತ್ತೆ ಸರ್. ಹೌದು ಮೇಡಮ್, ಅದೇ ರೀತಿ ಒಂದು ಹುಡುಗಿಗೆ ನನ್ನ ಹಿಂದೆ ಒಬ್ಬ ಹುಡುಗ ಇರ್ಬೇಕು. ಅದು ಹಸ್ಬೆಂಡ್ ಆದ್ರೂ ಆಗಿರ್ಬೋದು, ಲವರ್ ಆದ್ರೂ ಆಗಿರ್ಬೋದು, ಅಪ್ಪನಾದ್ರೂ ಆಗಿರ್ಬೋದು, ಅಮ್ಮನಾದ್ರೂ ಆಗಿರ್ಬೋದು. ಅವ್ರು ಇರ್ಬೇಕಿತ್ತು. ಯಾರೋ ಒಬ್ರು ಲೈಫಲ್ಲಿ ಅವ್ರು ಇರ್ಬೇಕು, ಕ್ಯಾರಿ ಮಾಡಿ. ಪ್ರತಿಯೊಬ್ಬರ ಲೈಫಲ್ಲೂ ಒಬ್ಬೊಬ್ರು ಅವ್ರು ಇರ್ಬೇಕಿತ್ತು ಇದ್ದೇ ಇರ್ತಾರೆ ಮೇಡಮ್. ಇಲ್ಲ ಅಂತ ಹೇಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆ ಥೀಮ್ ನ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾನೆ ನಮ್ಮ ಡೈರೆಕ್ಟರ್. ಅವನಿಂದ ಅವನು ಇರ್ಬೇಕಿತ್ತು ಪ್ರತಿಯೊಂದು ಕ್ಯಾರೆಕ್ಟರ್, ಪ್ರತಿಯೊಂದು ನಮ್ಮ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಂದು ಕ್ಯಾರೆಕ್ಟರ್ ಅಲ್ಲೂ ಅದನ್ನ ಅವನು ಅವ್ರ ಮುಖಾಂತರ ಅವರು ಕ್ಯಾರೆಕ್ಟರ್ ವೈಸ್ ಅವ್ರ ಒಳಗಡೆ ಇರೋ ಒಂದು ಕಲೆನ ಆಚೆ ತೆಗೆದು ಆ ಕ್ಯಾರೆಕ್ಟರ್ ಅಲ್ಲಿ ಒಂದೊಂದು ಕ್ಯಾರೆಕ್ಟರ್ ಅವ್ನು ತಗೊಂಡು ಹೋಗಿದ್ದಾನೆ. ಕೊನೆಯವರೆಗೂ ನಿಮ್ಗೆ ಗೊತ್ತಾಗಲ್ಲ ಯಾರು ಇರ್ಬೇಕಿತ್ತು ಅಂತ. ಸಿನಿಮಾದಲ್ಲಿ ನೋಡಿದ್ರೆ ಯಾರು ಇರ್ಬೇಕಿತ್ತು ಅಂತ ಗೊತ್ತಾಗುತ್ತೆ ಮೇಡಮ್. ಸೂಪರ್ ಸರ್. ಇವಾಗ ಒಂದು ನಾವು ಸೀನಿಯರ್ ಆರ್ಟಿಸ್ಟ್ ಗಳು ಅಂತ ಬಂದಾಗ, ಸೀನಿಯರ್ ಕಲಾವಿದರು ಅಂತ ಬಂದಾಗ ಬೆರಳು ಎಣಿಕೆ ಅನ್ಸುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು, ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು, ಇದನ್ನ ನೋಡಿದಾಗ ನಮಗೇನ್ ಅನ್ಸುತ್ತೆ ಅಂದ್ರೆ, ಇವ್ರೆಲ್ಲಾ ಕ್ಯಾರೆಕ್ಟರ್ ಮಾಡ್ತಾರಲ್ಲ, ಸೊ ಇವ್ರೆಲ್ಲದಕ್ಕೂ ಎಷ್ಟು ಈಸಿಯಾಗಿ ಹೊಂದ್ಕೊಳ್ತಾರೆ. ಇದು ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ಒಬ್ರು ಒಂದ್ ಕ್ಯಾರೆಕ್ಟರ್ ಮಾಡಿದ್ರೆ ಅದಕ್ಕೆ ಅವ್ರು ಫಿಕ್ಸ್, ನೆಕ್ಸ್ಟ್ ಅವ್ರು ಮಾಡಿದ್ರೆ ಜನ ತಗೊಳಲ್ಲ, ಇದು ಅದೇ ಚೆನ್ನಾಗಿತ್ತಪ್ಪ ಇದ್ ಬೇಡ, ಈ ತರ ಇರುವಾಗ ನಿಮ್ಮಂತವ್ರು ನೋಡಿದಾಗ ಖುಷಿ ಆಗುತ್ತೆ ಸರ್. ಎಲ್ಲದಕ್ಕೂ ಈ ನೀರ್ ತರ ಹೊಂದ್ಕೊಂಡ್ಬಿಡ್ತೀರ ಎಲ್ಲ ಪಾತ್ರೆಗಳಿಗೆ ಅಂದಾಗ. ಸರ್ ಇದ್ರ ಹಿಂದಿನ ರಹಸ್ಯ ಏನಿರ್ಬೋದು ಸರ್ ನಿಮ್ಗೆ? ಗೊತ್ತಿಲ್ಲ ಮೇಡಮ್. ಒಂದು ಥಿಯೇಟರ್, ನಾನು ನೀನಾಸಂನಲ್ಲಿ ಕಲ್ತಿದ್ದು. ಅಲ್ಲಿ ಒಂದು 5 ಪ್ರೊಡಕ್ಷನ್ ಮಾಡ್ತಾರೆ. ನಾನು ಕಾಲೇಜ್ ಮುಗಿಸಿ ನಾನು ಊರು ಹೊನ್ನಾವರದಿಂದ ಬಂದು ಆಮೇಲೆ ನೀನಾಸಂ ಹೋದೆ. ಅಲ್ಲಿ ನಿಮ್ಗೆ ಒಂದು ಬೇರೆ ಬೇರೆ ಪಾತ್ರ ಅವರೇ ಬ್ರೇಕ್ ಮಾಡಿಕೊಟ್ಬಿಡ್ತಾರೆ ನಿಮ್ಗೆ. ನೀವು ಒಂದು ನಾಟಕಕ್ಕೆ ಒಬ್ಬ ಮಾತ್ರ ಲೀಡ್, ನೆಕ್ಸ್ಟ್ ನಾಟಕಕ್ಕೆ ಇನ್ನೊಬ್ಬ ಲೀಡ್ ಆಗಿರ್ತಾನೆ. ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟು ಮಾಡಬೇಕು. ಬಹುಶಃ ಆಮೇಲೆ ನನ್ನ ಒಳಗಡೆನೂ ಬಹುಶಃ ಆ ಥರದ್ದೊಂದು ಗುಣನೂ ಇದೆ. ನಾನು ಎಲ್ರ ಜೊತೆಗೂ ಆರಾಮಾಗಿದ್ದು ಹಿಂಗಿರುವಂಥದ್ದು. ಸೀರಿಯಸ್ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಅಲ್ಲಿಂದ ಜರ್ನಿ ಶುರುವಾಗಿ ನೀನಾಸಂನಿಂದ ಇಲ್ಲಿ ಬರ್ತಾ 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 ಬೇರೆ ಬೇರೆ ಪಾತ್ರಗಳನ್ನು ಕೇಳಿದ್ರೆ, ಆಮೇಲೆ ನಮ್ಮ ಆಯ್ಕೆ ಅಂತ ಒಂದಿರುತ್ತೆ. ನಮ್ಗೊಂದು ಆಯ್ಕೆ ಅಂತ ಇರುತ್ತಲ್ಲ, ಆ ಆಯ್ಕೆ ಮಾಡೋ ಸಂದರ್ಭದಲ್ಲೂ ನಾವು ಇದ್ ಮಾಡ್ಲಾ ಅದ್ ಮಾಡ್ಲಾ ಅನ್ನೋದು ಕೆಲವೊಬ್ರು ಡೈರೆಕ್ಟರೇ ಕೇಳ್ತಾರೆ. ನನಗೆ ಕೇಳಿದ್ದಾರೆ ಸೀರಿಯಲ್ನಲ್ಲಿ ಒಬ್ರು ಮಧುಸೂದನ್ ಅಂತ, ಈ ತರದ್ದೊಂದು 3 ಕ್ಯಾರೆಕ್ಟರ್ ಇದೆ, ಯಾವ್ದು ಮಾಡ್ತೀಯಾ ನೀನು ಅಂತ. ಅದು ನನ್ಗೆ ಗುಡ್ ಅನ್ಸ್ತದು, ತುಂಬಾ ಖುಷಿ ಅನ್ಸ್ತು. ಎಲ್ಲೂ ಹೌದು, ಸಿನಿಮಾದಲ್ಲೂ ಹೌದು. ನೀವು ಡೈರೆಕ್ಟ್ ಆಗಿ ಬಂದವ್ರಿಗಿಂತ ಅವರಿಗೆ ಅವ್ರದ್ದು ಹೆಂಗ್ ಬಂದಿದ್ದಾರೆ, ಹೆಂಗೆ ಸಿನಿಮಾ ಮಾಡಿದ್ದಾರೆ ಅಂತ ನೋಡ್ತಾರೆ. ಇಲ್ಲ ಇವ್ರು ಥಿಯೇಟರ್ ಆರ್ಟಿಸ್ಟ್, ಅವರು ಇವ್ರಿಗೆ ಬೇರೆ ಯಾವ್ದು ಬೇಕಾದ್ರೂ ಮಾಡಿದ್ರೆ ಅವರು ಮೋಲ್ಡ್ ಆಗ್ತಾರೆ. ಬೇಸಿಕ್ ನಾವು ಥಿಯೇಟರ್ ಆಗಿರೋದ್ರಿಂದ, ಥಿಯೇಟರ್ ಕೆಲಸ ಮಾಡಿದ್ರೆ, ಭೂಮಿಲಿ ಕೆಲಸ ಮಾಡಿರೋದ್ರಿಂದ ಅದು ಸಾಧ್ಯ ಅಂತ ನನ್ನ ಪ್ರಕಾರ. ಹಾಗಾಗಿ ನನಗೆ ಸಿಕ್ಕಂತ ನಿರ್ದೇಶಕರು ಅಷ್ಟೋ ಜನ ನನಗೆ ಒಬ್ಬರೇ ನಿರ್ದೇಶಕರು 3-4 ಸಿನಿಮಾ ಮಾಡಿದ್ರೆ ಅವ್ರು ಬೇರೆ ಬೇರೆ ಪಾತ್ರಗಳನ್ನು ಕೊಟ್ಟಿದ್ದಾರೆ ನನಗೆ. BM ಗಿರಿರಾಜ್ ಆಗಿರ್ಬೋದು, B ಸುರೇಶ್ ಅವರಾಗಿರ್ಬೋದು, ರಾಘು ಶಿವಮೊಗ್ಗ ಆಗಿರ್ಬೋದು, ಹೀಗೆ ಸುಮಾರು ಜನ ಇದ್ದಾರೆ. ಒಂದ್ ಸಿನಿಮಾದಲ್ಲಿ ಮಾಡಿದ ಪಾತ್ರ ಇನ್ನೊಂದು ಸಿನಿಮಾದಲ್ಲಿ ಅದು ಕಂಟಿನ್ಯೂ ಆಗಿ ಬರ್ಲಿಲ್ಲ ನಂದು. ಅವ್ರು ಬೇರೆನೇ ಪಾತ್ರ, ಈ ತರದೊಂದು ಪಾತ್ರ, ಈ ತರದ್ ಸಣ್ಣದಾದ್ರೂ ಪರವಾಗಿಲ್ಲ ಅಥವಾ ದೊಡ್ಡದಾದ್ರೂ ಪರವಾಗಿಲ್ಲ, ಇದು ಬೇರೆ ನಮ್ನಿ ಪಾತ್ರ ಇದೆ ನೋಡಿ ಅಂತ ನಾನು ಅದಕ್ಕೆ. ಆಮೇಲೆ ನಮ್ಮ ಆಯ್ಕೆ ಕರೆಕ್ಟ್ ಆಗಿರ್ಬೇಕು. ಇದು ನನಗೆ ಹೊಂದುತ್ತಾ, ನಾನು ಮಾಡ್ಬಹುದಾ ಇದು ಅನ್ನೋದಿರ್ಬೇಕು. ಈಗ ಝೀದಲ್ಲೇ ನಾನು ಜೀ ಕನ್ನಡದಲ್ಲಿ ಜೊತೆಯಲ್ಲಿ ಮಾಡ್ತಾ ಇದ್ದೆ. ಅದ್ರೆಲ್ಲ ಒಂದ್ ಸ್ವಲ್ಪ ಕಿರಿಕ್ ಮಾಡೋದೇ ಕೆಲಸ ಒಂದು. ಅದು ನನ್ನ ಪರ್ಸನಲ್ ನನ್ನ ವ್ಯಕ್ತಿತ್ವಕ್ಕಿಂತನೂ ಅದು ವಿಭಿನ್ನವಾದ ಪಾತ್ರ. ಮಾತಾಡ್ತಾನೆ ಇರ್ಲಿಲ್ಲ ಅಲ್ಲಿ ಎಲ್ಲ ಸೆಲ್ಫಿ ತಗೊಳಕ್ಕೆಲ್ಲ ಬರೋರು ಕೆಫೆಸ್ಟ್ರಿ ಹೌಸ್ ಅಲ್ಲಿ ಮಾತಾಡ್ಸ್ತಾನೆ ಇರ್ಲಿಲ್ಲ. ನಮಗೆ ಯಾಕೆ ಮಾತಾಡ್ಸಲ್ಲ, ನಾನೇ ಹೋಗಿ ಮಾತಾಡ್ಸಿದ್ರು ಜಾಸ್ತಿ ಮಾತಾಡ್ಸಿರ್ಲಿಲ್ಲ. ಆಮೇಲೆ ಈಗ ಇನ್ನೊಂದು ಸಿನಿಮಾ ಸೀರಿಯಲ್ ಅಣ್ಣಯ್ಯ ಅಂತ, ಅದೇ ಝೀದಲ್ಲಿ, ಇದು ತುಂಬಾ ಲವೆಬಲ್ ಹೋಮ್ಲಿ ಪರ್ಸನ್, ಮಾವನ್ ಪಾತ್ರ ತುಂಬಾ ಡಿಫ್ರೆಂಟ್. ಮಾಡ್ಬೋದು ಇವರು ಅನ್ನೋ ಕಾರಣಕ್ಕೆ ಅವರು ಕಾಸ್ಟ್ ಮಾಡಿರ್ತಾರೆ. ಬಹುಶಃ ಅದಕ್ಕೆಲ್ಲನೂ ರಂಗಭೂಮಿನೇ ಕಾರಣ ನನ್ನ ಪ್ರಕಾರ. ಸರ್ ಇವಾಗ ನಿಮ್ಮ ಸಿನಿಮಾದ ಫಸ್ಟ್ ಇಂದ ಹಿಡಿದ್ರು ನೋಡಿದ್ರೆ ಪ್ರಮೋಷನ್ ಆಗಿರ್ಬೋದು, ತುಂಬಾ ಡಿಫ್ರೆಂಟ್ ಆಗಿ ಮಾಡಿದೀರಾ ಪೋಸ್ಟರ್ ಅಲ್ಲಿ. ಸೊ ಈ ಪ್ಲಾನಿಂಗ್ ಎಲ್ಲ ಹೇಗೆ ಸರ್? ಡೈರೆಕ್ಟರ್ ನೀವು ಕುತ್ಕೊಂಡು ಮಾಡಿರೋದಾ ಅಥವಾ ಡೈರೆಕ್ಟರ್ ಹೇಳಿದ್ದು ನಿಮ್ಗೆ ಇಷ್ಟ ಆಗಿ ನೀವು? ನಾವೊಂದು ಟೀಮ್ ಇದೆ ಮೇಡಮ್. ಆ ಟೀಮಲ್ಲಿ ಕುತ್ಕೊಂಡಾಗ ಎಲ್ಲರೂ ಅವ್ರವ್ರ ಒಪಿನಿಯನ್ ಅವ್ರು ಹೇಳ್ತಾರೆ. ಅವ್ರ ಒಪಿನಿಯನ್ ಅವ್ರು ಹೇಳಿದಾಗ
ಈಗ ಅಶೋಕ್ ಹೇಳಿರ್ಬೋದು, ನಾನು ಹೇಳಿರ್ಬೋದು, ನಮ್ಮ ಟೀಮ್ ಮೇಟ್ಸ್ ಹೇಳಿರ್ಬೋದು, ಯಾರ್ದಾದ್ರು ತಪ್ಪಿರ್ಲಿ, ಯಾರ್ದಾದ್ರು ಸರಿ ಇರ್ಲಿ, ಯಾರ್ದು ಸರಿ ಇರುತ್ತೋ ಅದನ್ನ ಪಿಕ್ ಮಾಡ್ಕೊಳ್ತೀವಿ. ನಾನೇ ಅಂತಲ್ಲ, ಯಾರು ಸರಿ ಇದ್ರೆ ಅವ್ರು ಪಿಕ್ ಮಾಡ್ಕೊಂಡು ಇದೇ ತರನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಅದನ್ನ ಒಂದು ಫೈನಲ್ ಆಗಿ ಒಂದು ಔಟ್ಪುಟ್ ಬಂದಾಗ ಇದು ಕರೆಕ್ಟ್ ಇದೆ, ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಮುಂದಕ್ಕೆ ಮೂವ್ ಮಾಡ್ತೀವಿ ಮೇಡಮ್. ಸರ್, ಇವಾಗ ಪ್ರೊಡ್ಯೂಸರ್ ಅಂತ ಬಂದಾಗ ಇವಾಗ ನೀವೇ ನೋಡಿರ್ತೀರಾ, ಹಿಂದೆ ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆಯ್ತು, ಎಷ್ಟೋ ಸ್ಟಾರ್ ಸಿನಿಮಾಗಳಾದ್ರೂ ಕೂಡ ಜನಗಳು ತಗೊಳ್ಳೋದು ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ಎಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕೆ ಜನ ಇಷ್ಟೊಂದು ಸಿನಿಮಾಗಳನ್ನ ನೋಡೋದು ಕಡಿಮೆ ಮಾಡಿದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಎಲ್ಲೋ ಒಂದ್ ಕಡೆ ಕಂಟೆಂಟ್ ಸರಿ ಇಲ್ಲ ಅಂತ ಹೇಳ್ತಾರೆ, ಅಥವಾ ಮಾಡಿ ಈ ತರದ್ ಒಂದು ಸುಮಾರು ರೀಸನ್ಗಳು ಸಿಗ್ತಾ ಇರುತ್ತೆ. ಇದ್ರ ಮಧ್ಯೆ ನೀವು ಕೂಡ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು ಅಂದಾಗ ಆಕ್ಚುಲಿ ಇದು ತುಂಬಾ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಇದನ್ನ ನೀವ್ ಹೇಗ್ ತಗೊಂಡ್ರಿ? ಸಿನಿಮಾ ಮುಂದೆ ಹೆಂಗಾಗುತ್ತೋ ಏನೋ ಒಂದು ಟೆನ್ಷನ್ ಇದ್ದೇ ಇರುತ್ತಲ್ಲ. ಆ ಟೆನ್ಷನ್ ನನಗೆ ಈಗ ಮೊದಲು ಮಾಡ್ಬೇಕಾದ್ರೆ ಸ್ವಲ್ಪ ಟೆನ್ಷನ್ ಇತ್ತು. ಸಿನಿಮಾ ಹೆಂಗ್ ಬರುತ್ತೋ ಮುಂದಕ್ಕೆ ತಗೊಂಡು ಹೋಗೋದು ಹೆಂಗೆ, ರಿಲೀಸ್ ಮಾಡೋದು ಹೆಂಗೆ ಅಂತ ಸ್ವಲ್ಪ ಟೆನ್ಷನ್ ಇತ್ತು. ಬಟ್ ಈಗ ನಮ್ಗೆ ಔಟ್ಪುಟ್ ಆಚೆ ಬಂದ್ಬಿಟ್ಟಿದೆ. ಆಲ್ರೆಡಿ ನಮ್ಮ ಸಿನಿಮಾದಲ್ಲಿ ಸಾಂಗ್ ಆಲ್ರೆಡಿ ಜನರಿಗೆ ರೀಚ್ ಆಗಿದೆ, ಹಿಟ್ ಆಗಿದೆ. ಜೊತೆಗೆ ನಾವು ಕಂಟೆಂಟ್ ಬಿಡ್ತಾ ಇರೋದು, ಮತ್ತೆ ನಮ್ಮ ಆರ್ಟಿಸ್ಟ್ ಎಲ್ಲರೂ ಕೇಳ್ತಾ ಇರೋದು, ಮತ್ತೆ ಔಟ್ಸೈಡ್ ಇಂದ ಸಾಂಗ್ ಕೇಳ್ತಾ ಅದನ್ನ ಜನರೆಲ್ಲ ನೋಡ್ತಾ ಇರೋದು. ಹಂಗಾಗಿ ನಮ್ಗೆ ಏನಾಗ್ತದೆ ಅಂತಂದ್ರೆ ಆ ಭಯ ನನ್ಗಿಲ್ಲ ಮೇಡಮ್. ಈಗ ಸಿನಿಮಾ ಹಿಟ್ ಆಗುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆನೆ ನಾವಿದ್ದೀವಿ. ಟ್ರೈಲರು ತುಂಬಾ ಚೆನ್ನಾಗಿದೆ. ಆ ಟ್ರೈಲರ್ ನನ್ಗೆ ಫೋನ್ ಮಾಡಿ ಕೇಳ್ತಾರೆ ತುಂಬಾ ಚೆನ್ನಾಗಿದೆ, ಇದೊಂಥರ ಡಿಫ್ರೆಂಟ್ ಆಗಿದೆ. ಆಮೇಲೆ ಸಾಂಗ್ಸ್ ಮಾಡಿರೋದು ಅಷ್ಟೇ, ಇಂದ ಕಾಲದಲ್ಲಿ ಸಾಂಗ್ಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಅದು ಹಿಟ್ ಆಗಿದೆ. ಈಗ ಯೂಟ್ಯೂಬ್ ಅಲ್ಲಾಗ್ಲಿ, ಫೇಸ್ಬುಕ್ ಅಲ್ಲಾಗ್ಲಿ ಎಲ್ಲಾ ಕಡೆನೂ ಅದೇ ಟ್ರೆಂಡಿಂಗ್ ಅಲ್ಲಿ ಇದೆ ಈಗ ಸಾಂಗ್. ಹಂಗಾಗಿ ನನ್ಗೆ ಆ ಅಳುಕಿಲ್ಲ ಮೇಡಮ್. ಈಗ ನನ್ನ ಸಿನಿಮಾ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ವಿ, ಥಿಯೇಟರ್ಗೆ ಹಿಟ್ ಆದಾಗ ಜನರು ಬಂದು ನಾವು ಕನ್ನಡಿಗರೇ, ಕನ್ನಡದ ಜನರು, ಕನ್ನಡದ ಪ್ರೇಕ್ಷಕರು ನಮ್ಮನ್ನ ಹಾರೈಸ್ತಾರೆ ಅನ್ನೋದು ಧೈರ್ಯದ ಮೇಲೆನೆ ನಾವೀಗ ಮುಂದಕ್ಕೆ ಹೋಗ್ತಾ ಇದೀವಿ ಮೇಡಮ್. ಬೇರೆ ಸಿನಿಮಾಸು ಮಾಡ್ಕೊಂಡ್ ಬರ್ತಾರೆ, ಅವರು ಇದೇ ಧೈರ್ಯದ ಮೇಲೆ ಇರ್ತಾರೆ. ಬಟ್ ಸ್ಕ್ರೀನ್ ಪ್ಲೇ ಅನ್ನೋದು ಬಂದಾಗ, ನೀವು ಸ್ಕ್ರೀನ್ ಪ್ಲೇ ಅಂತ ಬಂದ ಮೇಲೆ ಅದು ಚೆನ್ನಾಗಿದ್ರೆ ಮಾತ್ರನೇ ಜನರು ಆಯ್ಕೆ ಮಾಡ್ಕೊಳ್ತಾರೆ. ಈಗ ನಮ್ಮ ಸಿನಿಮಾ ಚೆನ್ನಾಗಿದೆ, ಜನರು ಆಯ್ಕೆ ಮಾಡ್ಕೊಳ್ತಾರೆ ಅಂತ ನನಗೆ 100% ಕಾನ್ಫಿಡೆನ್ಸ್ ಇದೆ ಮೇಡಮ್. ಸೂಪರ್ ಸರ್. ಇವಾಗ ಹೊಸಬ್ರು ಸಿನಿಮಾ ಮಾಡ್ತಾರೆ ಅಂದಾಗ ನೀವು ಆಕ್ಚುಲಿ ಇದನ್ನ ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ರೆಕಗ್ನೈಸ್ ಆಗಿರುವಂತ ಕಲಾವಿದರು ಹೊಸಬ್ರ ಸಿನಿಮಾನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಸರ್. ಯಾಕಂದ್ರೆ ಇವಾಗ ಆಲ್ರೆಡಿ ಅವ್ರಿಗೊಂದಂತ ಹೆಸರು ಇರುತ್ತೆ, ಎಲ್ಲೋ ಈ ಸಿನಿಮಾ ಮಾಡಿ ನನ್ನ ಹೆಸರು ಹಾಳು ಮಾಡ್ಕೊಂಡ್ಬಿಡ್ತೀನ, ಅಥವಾ ಇದು ಹೆಂಗ್ ಕ್ಲಿಕ್ ಆಗುತ್ತೆ, ಈ ತರದ್ದು ತುಂಬಾ ಯೋಚನೆ ಮಾಡ್ತಾರೆ ಇವಾಗ. ಸೊ ಹಾಗಿರುವಾಗ ನೀವು ಕಂಪ್ಲೀಟ್ ಹೊಸ ತಂಡ, ಇವಾಗ ಬಿಡಿ ಔಟ್ಪುಟ್ ಬಂದಿದೆ, ಒಂದು ಕಾನ್ಫಿಡೆಂಟ್ ಇದೆ, ಇದಕ್ಕೂ ಮೊದ್ಲು ಈ ತರ ಬಂದ್ ಹೇಳಿದಾಗ ಸೊ ನಿಮ್ಗೆ ಹೇಗೆ ಅನ್ಸ್ತು ಸರ್? ನಾನು ಆ ತರದ್ ಯಾವ್ದನ್ನು ಯೋಚನೆ ಮಾಡಿಲ್ಲ. ನನಗೆ ಬಂದ್ಮೇಲೆನೆ ಇವ್ರದ್ದೆಲ್ಲ ಪರಿಚಯ ಆಗುತ್ತೆ. ನಿಮ್ಗೆ ಪಾತ್ರ ಫಸ್ಟ್ ಫೋನಲ್ಲಿ ಹೇಳ್ತಾರೆ, ಅಥವಾ ಅವ್ರ ಆಫೀಸಿಗೆ ಹೋಗಿ ಪಾತ್ರ ನನ್ಗೆ ಇಷ್ಟ ಆಯ್ತಾ, ಮುಗೀತು. ಯಾಕೆಂದ್ರೆ ಇವರೇ ಹಿಟ್ ಮೊದಲೇ ಆಗಲ್ಲ, ನಾವು ಅದನ್ನು ನೋಡಿ ಹಿಟ್ ಮಾಡ್ಬೇಕು, ಅಥವಾ ಲೈಟ್ ಪಬ್ಲಿಸಿಟಿ ಆಗಿ ಅದು ಬೇರೆ ನಮೂನಿ ಆಗ್ಬೇಕು. ನಾವು ಆ ಲೆಕ್ಕಾಚಾರದಲ್ಲಿ ಕಲಾವಿದರು ಇರಲ್ಲ ಯಾರು. ನಿಮ್ಗೆ ಈ ಪಾತ್ರ ಇಷ್ಟ ಆಯ್ತಾ, ಯಾವ ತರದ್ದು ಏನು ಎತ್ತ ಅಂತ ಕೇಳ್ಕೊಂಡು ಹೋಗ್ಬಿಟ್ರೆ ಮುಗೀತು. ಈ ಟೀಮ್ ಜೊತೆಗೆ ಒಂದು ತುಂಬಾ ಚೆನ್ನಾಗಿ ಬಾಂಡಿಂಗ್ ಇದೆ. ಶೂಟಿಂಗ್ ಇಂತ ಮುಂಚೆ ಇಲ್ಲಿ ಯಾರು ಪರಿಚಯ ಇರ್ಲಿಲ್ಲ ನಮ್ಗೆ. ಅಜಯ್ ಶರ್ಮಾ ಒಬ್ಬ ಬಿಟ್ರೆ, ಅವ್ರು ಬಿಟ್ರೆ ಇನ್ ಯಾರು ಪರಿಚಯ ಇರ್ಲಿಲ್ಲ. ಆಮೇಲೆ ಎಲ್ರು ಪರಿಚಯ ಎಷ್ಟಾಯ್ತು ಅಂದ್ರೆ ಅದು ಹಂಗೆ ಅಲ್ವಾ, ಅದೊಂಥರ ಫ್ಯಾಮಿಲಿ ಮೆಂಬರ್ ತರ. ಇವ್ರು ಯಾವ್ದಕ್ಕೂ ಬಿಡೋದಿಲ್ಲ. ಇವರು ಮಜಾ ಅಂದ್ರೆ ಇವ್ರು ಎಲ್ರು ಸಂಕ್ರಾಂತಿ ಹಬ್ಬಕ್ಕೆಲ್ಲ ಇದ್ ಮಾಡಿದ್ರೆ, ಏನು ವೆಜ್ ಊಟಕ್ಕೆ ಇದೆಲ್ಲ ಪೊಂಗಲ್ ಇದೆಲ್ಲ ಮಾಡಿದ್ರೆ ಇವರು ಬಾರೂಟ ಮಾಡಿಸಿದ್ರಿ ಇವರು. ಆ ತರದ್ದು ಇದಕ್ಕೆ ಅದಕ್ಕೂ ಬಿಟ್ಟಿಲ್ಲ ಇವರು. ಆಮೇಲೆ ನಿಮ್ಗೆ ಅದೊಂದು ಈಗ ಇದು ಹಿಟ್ಟಾಯ್ತು ಅಂದ್ಮೇಲೆ ನಾಳೆ ತುಂಬಾ ಜನ ಬರ್ಬೋದು, ಆದ್ರೆ ಬಿಗರಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಇವ್ರು ಮರೆಯಲ್ಲ. ಎಲ್ಲರದು ಹೆಸರನ್ನು ಪೋಸ್ಟರ್ ಹಾಕಿದಾರೆ ಅವ್ರ ಜೊತೆ ಕೆಲಸ ಮಾಡಿದವ್ರು ಅಷ್ಟು ಜನರದ್ದು. ನನ್ಗೆ ಅದು ಖುಷಿ ಆಯ್ತು. ಅದು ಹಂಗಾಗಿ ನೀವು ಕಲಾವಿದ ಆದವನು ಅದರಲ್ಲಿ ಆಯ್ಕೆ ಮಾಡಲ್ಲ, ಒಂದೇ ಒಂದು ಪಾತ್ರದ ಬಗ್ಗೆ ಅವನು ಆಯ್ಕೆ ಮಾಡ್ತಾನೆ ನನ್ನ ಪ್ರಕಾರ. ಹಂಗಾಗಿ ಪಾತ್ರ ಇಷ್ಟ ಆಯ್ತು, ಮಾಡಿದೆ, ಚೆನ್ನಾಗಿದೆ. ಆಮೇಲೆ ಹೊಸಬ್ರು ಸಿನಿಮಾನೇ ಗೆಲ್ಬೇಕು, ದೊಡ್ಡವ್ರ ಸಿನಿಮಾ ಗೆದ್ದೇ ಗೆಲ್ಲತ್ತೆ. ಅದಕ್ಕೆ ಬೇರೆ ರೀತಿಯಲ್ಲಿ ಪ್ರಚಾರನೂ ಇರುತ್ತೆ, ಆಮೇಲೆ ಹೋಗುವ ವರ್ಗನೂ ಅಷ್ಟೇ ಇರುತ್ತೆ. ಅದಕ್ಕೆ ಪ್ಯಾರಲರ್ ಆಗಿ ಈ ತರದ ಸಿನಿಮಾಗಳೆಲ್ಲಾನು ಗೆಲ್ಬೇಕು, ಆವಾಗ್ಲೇ ಇನ್ನೂ ಸಮೃದ್ಧವಾಗಿ ನಮ್ಮ ಇಂಡಸ್ಟ್ರಿ ಬೆಳೆಯಕ್ ಸಾಧ್ಯ ಅಂತ ನನ್ನ ಪ್ರಕಾರ. ಇವ್ರ ಬಗ್ಗೆ ವಿಚಾರ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಒಂದು ಮಂತ್ 1.5 ಮಂತ್ ಆಗಿದೆ ಇವ್ರನ್ನ ಕರ್ಕೊಂಡು ಪಿಕ್ ಮಾಡಕ್ ಹೋಗಿದ್ದೆ. ಅಲ್ಲಿ ಒಂದು ಮಾತಾಡಿದ್ರು, ಸರ್ ನಾನು ಕ್ಯಾರೆಕ್ಟರ್ನ ಹೆಂಗೆ ಮಾಡ್ಕೊಂಡೆ ಅಂದ್ರೆ, ಅಶೋಕ್ ಸರ್ ನನಗೆ ಒಂದು 2 ದಿವಸ ಮುಂಚೆ ನನಗೆ ಸ್ಕ್ರಿಪ್ಟ್ ಕಳಿಸಿದ್ರು. ಅದನ್ನೆಲ್ಲ ಓದಿದೆ. ಅವಾಗ ನನ್ನ ತಲೆಗೆ ಅನ್ಕೊಂಡಿದ್ದೇನೆ ಅಂದ್ರೆ CBI ಆಫೀಸರ್ ಫುಲ್ಲು ಸಖತ್ತಾಗಿ ಬರ್ಬೋದು, ಚೆನ್ನಾಗಿರುತ್ತೆ ಅಂತ. ಆ ಒಂದು ಮೈಂಡ್ ಸೆಟ್ ಅಲ್ಲಿ ನಾನು ಬಂದೆ ಸರ್. ಬಂದು ಯಾವಾಗ ಶೂಟಿಂಗ್ ಅಲ್ಲಿ ಕುತ್ಕೊಂಡಾಗ ಅವ್ರು ಡಿಫ್ರೆಂಟ್ ಆಗಿ ಹೇಳ್ತಾ ಇದಾರೆ. ಅದನ್ನ ನಮ್ಮ ಕಾಸ್ಟ್ಯೂಮ್ ಚೇಂಜ್ ಆಗಿದೆ, ಅವ್ರು ಹೇಳ್ತಾರೋ ಡಿಫ್ರೆಂಟ್ ವೇ. ಸೊ ಆ CBI ಅನ್ನೋದೇ ಅದ್ರಲ್ಲಿ ಇರಲ್ಲ, ಬಟ್ CBI ಅವರು. ಬಟ್ ಅದು
ಕ್ಯಾರೆಕ್ಟರ್ ವೈಸ್ ಅಲ್ಲಿ ತೋರಿಸಿರೋದು ಎಲ್ಲ ಡಿಫ್ರೆಂಟ್. ಇವ್ರು ಏನಂತ ಹೇಳಿದ್ರು, ಸರ್ ನನ್ನ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊ ಬಂದಿದೆ ಸರ್, ಅದೇ ಮಾಡ್ಬೇಕು ಯಾಕಂದ್ರೆ ಕ್ಯಾರೆಕ್ಟರ್ಗೆ ಜೀವ ತುಂಬಬೇಕು. ಅವ್ರು ಏನಿದ್ದಾರೆ ಒಂದಾ 2 days ಬೇಕು ಸರ್, ಯಾರಾದ್ರೂ ನಮ್ಗೆ ಕೊಟ್ಟಾಗ ಆ ಜೀವ ತುಂಬಬೇಕಾದ್ರೆ ಮೆಂಟಲಿ ನಾವು ಪ್ರಿಪೇರ್ ಆಗ್ಬೇಕು. ಆ ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದೆ ಅಲ್ಲಿ. ಬಟ್ ಸಡನ್ ಆಗಿ ಅದನ್ನ ಚೇಂಜ್ ಮಾಡುವಂತ ಅಂತ ಹೇಳಿದಾಗ ಇಟ್ಸ್ ಟೇಕ್ ಟೈಮ್. ಒಂದು 3-4 minutes ಏನ್ ಮಾಡೋದು ಅದು ಯಾಕಂದ್ರೆ ಡಿಸ್ಟರ್ಬೆನ್ಸ್ ಆಗ್ತದೆ. 2 days ಬ್ಯಾಕ್ ಅದನ್ನ ತಲೆ ಇಟ್ಕೊಂಡಿರ್ತಾರೆ, ನಾನು ಸಿಬಿಐ ಅಂತ. ಸಿಬಿಐ ಆಪೋಸಿಟ್ ಕ್ಯಾರೆಕ್ಟರ್ ಅಲ್ಲಿ ಬಂದಾಗ ಅದು ನಮ್ಮ ಅರಿಸ್ಕೊಂಡು ಹೆಂಗ್ ಅನ್ಸ್ಕೊಂಡ್ರು ನನ್ಗೆ ಗೊತ್ತಿಲ್ಲ, ಅವ್ರು ಹೆಂಗ್ ಮಾಡ್ಕೊಂಡ್ರು ಅಂತ. ಸರ್ ಹೇಳಿದ್ದು ನಿಜ. ನಂದು ಒಂದು ಬೇರೆ ನಮೂನಿ ಪಾತ್ರ ಅಲ್ವಾ ಇದು ಅಂತ ನಾನು ಇನ್ವೆಸ್ಟಿಗೇಷನ್ ಮಾಡೋದು ಪಾತ್ರ. ಇಡೀ ಸಿನಿಮಾದ ಉದ್ದಕ್ಕೂ ಅದು ಬರ್ತಾ ಇರುತ್ತೆ. ಹಿಂಗ್ ಮಾಡ್ಬೇಕು ಅಂತ ನಾನು ಪ್ರಿಪೇರ್ ಆಗಿ ಹೋಗಿದ್ದೆ. ಸ್ವಲ್ಪ ಥಿಯೇಟರ್ ಮಾಡಿದವ್ರಿಗೆ ಒಂಚೂರು ಅದರದ ಬಗ್ಗೆ ಜಾಸ್ತಿ ಒಲವಿರುತ್ತೆ, ಮಾಡಿದ್ರೆ ಚೆನ್ನಾಗಿರುತ್ತೆ ಏನಿರುತ್ತೆ. ಅಲ್ಲೋದ್ರೆ ಒಂದು ಅಂತದವರು ಇರ್ತಾರೆ ಸರ್ ಅಂತ ನಾನು ಅರ್ಧ ಗಂಟೆ ಸ್ಟಕ್ ಆಗಿ ಕೂತ್ಕೊಂಡು ಆಮೇಲೆ ಕೇಳಿದೆ, ಇಲ್ಲ ನಾನು ಹಿಂಗ್ ಅಂದ್ಕೊಂಡಿದ್ದೆ, ಇದನ್ನ ಹೆಂಗ್ ಮಾಡ್ಬೇಕೀಗ ಅಂತ ಹೇಳಿ. ಆಮೇಲೆ ಅಶೋಕ್ ಅವರು ಚೆನ್ನಾಗಿ ತೋರಿಸ್ತಾರೆ. ಅಶೋಕ್ ಅವರು ಇದ್ರು, ಆಮೇಲೆ ಅಜಯ್ ಅವರು ಇದ್ರು. ಅವರು ಡೈಲಾಗ್ ಎಲ್ಲ ಹೀಗಿಗ್ಬೇಕು ಅಂತ. ಅವರು ಅಜಯ್ ಅವರು ಥಿಯೇಟರ್ನವ್ರೆ, ಅಭಿನಯ ತರಂಗ ಅಂತ ಅಲ್ಲಿ ಪಾಸ್ಔಟ್ ಅವರು. ಅವರಿಬ್ರು ನನಗೆ ಕಂಫರ್ಟ್ ಫೀಲ್ ಮಾಡಿದ್ರು. ಇದು ಹಿಂಗಾಯಿತು ಅಂತ. ಆಮೇಲೆ ಅದನ್ನ ತಗೊಂಡೋಗಿದ್ದು. ಆಮೇಲೆ ಅದು ಫುಲ್ ಹುಡುಕೋಯ್ತದು. ಅದನ್ನ ಸರ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ ನಾನು. ಸರ್ ಇವಾಗ ಇದೇ 27 ಸಿನಿಮಾ ರಿಲೀಸ್ ಆಗ್ತಿದೆ, ಹೇಗೆ ಸರ್ ಎಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ ಸಿನಿಮಾ? ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ದೀವಿ ಮೇಡಮ್. ಆಲ್ ಓವರ್ ಕರ್ನಾಟಕ ಆಯ್ಕೆ ಮಾಡ್ಕೊಂಡಿದ್ವಿ, ಇದರಲ್ಲಿ ಎಷ್ಟೇ ಬರ್ಬೇಕಂತ. ಆಲ್ ಓವರ್ ಕರ್ನಾಟಕ ಆಯ್ಕೆ ಮಾಡ್ಕೊಂಡಿದ್ವಿ. ಮುಂದಕ್ಕೆ ನೋಡೋಣ, ಬೇರೆ ಬೇರೆ ಕಡೆ ಇನ್ನೂ ಸಣ್ಣ ಪುಟ್ಟ ಥಿಯೇಟರ್ಸ್, ಅಂದ್ರೆ ಗಲ್ಲಿ ಥಿಯೇಟರ್ಸ್ ಎಲ್ಲ ಇದ್ದಾಗ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಹೆಂಗ್ ಬರುತ್ತೋ ಹಂಗೆ ನೋಡ್ಕೊಂಡು ಆಮೇಲೆ ಥಿಯೇಟರ್ಸ್ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಮೇಡಮ್. ಈಗ ಒಂದು ಮಟ್ಟಕ್ಕೆ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಮೇಡಮ್ ನಾವು. ಸೂಪರ್. ಇನ್ನೇನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜೂನ್ 27ಗೆ, ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಎಲ್ರೂ 27 ಜೂನ್ ನೋಡಿ, ಆಮೇಲೆ ನಿಮ್ಮ ಮನಸ್ಸಿಗೆ ಏನ್ ಬರುತ್ತೆ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಜವಾಗಿಯೂ ಏನ್ ಬರುತ್ತೆ ಅದನ್ನ ಬರೀರಿ. ಯಾಕೆಂದ್ರೆ ಚೆನ್ನಾಗಿದೆ ಅನ್ನೋದು ನನ್ಗೆ ಒಂದು ಕಾನ್ಫಿಡೆನ್ಸ್ ಇದೆ, ನಮ್ಮ ಡೈರೆಕ್ಟ್ರಿಗೂ ಇದೆ, ಪ್ರೊಡ್ಯೂಸರ್ ಅವರಿಗೂ ಇದೆ, ಇಡೀ ಟೀಮ್ಗೂ ಇದೆ. ಹಾಗಾಗಿ ನಿಮ್ಮ ಅನಿಸಿಕೆ ಏನಿದೆಯೋ ನಿಸ್ಪ್ರೂವ್ ಆಗಿ ಯಾವುದೇ ಇದು ಹಿಚ್ಕಿಚಿಲ್ದೇನೆ ನೀವು ಬರೀರಿ ಅಂತ ನನ್ನ ಕಳಕಳಿಯ ವಿನಂತಿ. ಯಾಕೆಂದ್ರೆ ನೀವು ಒಬ್ಬರು ಬರೆಯೋದ್ರ ಮೂಲಕ ಅಟ್ಲೀಸ್ಟ್ ಒಂದು 10 ಜನರಲ್ಲಿ ಇಬ್ಬರಾದ್ರೂ ಹೋಗ್ತಾರೆ. ಬರೀಲೇ ಇರ್ಲಿಲ್ಲ ಅಂದ್ರೆ, ಅಥವಾ ಅಟ್ಲೀಸ್ಟ್ ಮೌತ್ ಪಬ್ಲಿಸಿಟಿ ಮಾಡೇ ಇರ್ಲಿಲ್ಲ ಅಂದ್ರೆ ಹೋಗುವ ವರ್ಗನೂ ಕಡಿಮೆ ಆಗ್ಬಿಡುತ್ತೆ. ಅವಾಗ ನಿಜವಾಗಿಯೂ ನೀವು ಪ್ರಾಮಾಣಿಕ ಪ್ರಯತ್ನದಿಂದ ಮಾಡಿದವರಿಗೆ ಒಂದು ಸೋಲಾಗುತ್ತೆ. ಹಂಗ ಆಗ್ಬಾರ್ದು. ಅದಕ್ಕೆ ತಾನೇ ಇದೆಲ್ಲ ಪ್ರಮೋಷನ್ ಮಾಡೋದು, ನಾವು ಬೇಗ ಗೊತ್ತಾಗ್ಲಿ ಜನಕ್ಕೆ ಅಂತ. ನನ್ನ ಕಡೆಯಿಂದ ಕನ್ನಡದ ಜನತೆ ದಯವಿಟ್ಟು ನಮ್ಮ ಸಿನಿಮಾಗೆ ಬನ್ನಿ. ಕಷ್ಟಪಟ್ಟು ಡಬಲ್ ಇಷ್ಟಪಟ್ಟು ಸಿನಿಮಾನ ನಾವು ಮಾಡಿದೀವಿ, ನಿಮ್ ಮುಂದೆ ತಂದಿದೀವಿ. ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ಲೂ ಬೋರ್ ಆಗಲ್ಲ. ಕತೆಗೆ ತಕ್ಕನಂಗೆ ಪ್ರೇಮ ಕತೆ ಇದೆ, ಟ್ವಿಸ್ಟ್ ಇದೆ. ಕಡೆಗೆ ನೀವು ಸಿನಿಮಾಯಿಂದ ಆಚೆ ಬರ್ತಾ ತುಂಬಾ ಹ್ಯಾಪಿ ಫೀಲ್ ಆಗಿ ಆಚೆ ಬರ್ತೀರಾ. ಮತ್ತೆ ಇನ್ನೊಂದ್ಸತಿ ನೋಡ್ಬೇಕಂತ ಅನ್ಸೋ ಮೂಡಲ್ಲೇ ನೀವು ಆಚೆ ಬರ್ತೀರಾ. ದಯವಿಟ್ಟು 22ನೇ ತಾರೀಕು ನಮ್ಮ ಸಿನಿಮಾ ಅವನಿರಬೇಕಿತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದೇ ನಮ್ಮ ಕನ್ನಡದ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಬಂದು ನೋಡಿ, ನಮ್ಮನ್ನ ಹರಿಸಿ ಹಾರೈಸಿ. ಥ್ಯಾಂಕ್ ಯು. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ಸರ್. ಇನ್ನೇನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮ್ಗೂ ನಿಮ್ಮ ಸಿನಿಮಾಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ನಿಮಗೂ ಕೂಡ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.